ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಮ್ಮನ ಬರ್ಡೇಗೆ ಒಂದು ಹೊಸ ಎಕ್ಸ್ಪಿರಿಮೆಂಟ್ನ ಅವನ ಮೇಲೆ ಪ್ರಯೋಗ ಮಾಡೋಣ ಅಂತ ಮಾಡ್ತಿದ್ದೀನಿ. ಅದೇನಂತ ನೀವು ನಾನು ತೋರಿಸ್ಕೊಡ್ತೀನಿ. ರಾತ್ರಿ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡಿ ಜಾಸ್ತಿ ಕೇಕ್ ತಿಂದು ಈಗ ಕೆಲವೊಂದು ಐಟಮ್ಸ್ಗಳಿಗೋಸ್ಕರ ಕಾಯ್ತಾ ಇದ್ದೀನಿ. ಅದೆಲ್ಲ ಪ್ರಿಪೇರ್ ಆಗ್ತಿದ್ದಂಗೆ ಎಕ್ಸ್ಪಿರಿಮೆಂಟ್ ಶುರು. ಸೊ ಗಾಯ್ಸ್, ಈಗ ಐಟಮ್ಸ್ ಬಂದು ರೆಡಿಯಾಗಿದೆ. ಬಂದು ಒಂಚೂರು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡು ಅಂದರೆ ಅಣ್ಣ ಇಲ್ಲಿ ಹಾಯ್ ಏನು ಫೀಲ್ ಮಾಡ್ಕೊತಿದ್ಯಾ ಇರೋ ಕೇಕ್ಗೆ? ಚೆನ್ನಾಗಿದೆಯಾ? ಸ್ವಲ್ಪ ಕೊಡು ನಾಯಿ. ಹಾಗೆ ಗಾಯ್ಸ್, ನಾನು ಎಕ್ಸ್ಪಿರಿಮೆಂಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಕ್ಸ್ಪಿರಿಮೆಂಟ್ ಪೀಸ್ ಅಲ್ಲಿದೆ. ಓಯ್ ಬೈಲಿ ನೋಡಿ, ನೋಡ್ಕೊಂಬಿಡಿ. ಎಕ್ಸ್ಪೆರಿಮೆಂಟ್ ಪೀಸ್ ಇದು. ನೀನೇ ಮಾಡ್ತೀಯ ಬರೀ? ನೋಡಿ, ನನಗೆ ಬಿರಿಯಾನಿಗೆ ನಾನು ನೋಡಿರೋ ಮಟ್ಟಿಗೆ ಏನೇನು ಬೇಕೋ ಎಲ್ಲ ಇದೆ. ತುಪ್ಪ ಆಗಲಿ, ಪುದೀನ, ಟೊಮೆಟೊ, ಈರುಳ್ಳಿ, ಉಪ್ಪು, ಖಾರ, ಚಿಕನು, ಶುಂಠಿ ಪೇಸ್ಟು, ಕೊತ್ತಂಬರಿ, ಇದು ಎಂತ ಇದು ಧನಿಯಾ ಪುಡಿ ಆ್ಯಂಡ್ ಚಿಕನ್ ಬಿರಿಯಾನಿ ಮಸಾಲ ಹೋಮ್ ಮೇಡ್, ಮೆಣಸಿನ್ಕಾಯಿ, ಎಣ್ಣೆ, ಅಕ್ಕಿ ಆ್ಯಂಡ್ ಆಲ್ ಸ್ಪೈಸಸ್, ಸ್ವಲ್ಪ ಗೋಡಂಬಿ. ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ನೀನು ಡಯಟ್ ಮಾಡ್ತಿದ್ಯಾ? ಹಂಗಾದ್ರೆ ತುಪ್ಪ ಜಾಸ್ತಿ ಹಾಕ್ತೀನಿ. ನಿನ್ನ ಡಯಟ್ ಹಾಳಾಗೋಗ್ತದೆ. ಅಲ್ಲ, ತುಪ್ಪ ಡಯಟಲ್ಲಿ ಇರೋದೆ, ಆಯಿಲ್ ಇರಲ್ಲ ಅಷ್ಟೇ. ಜಾಸ್ತಿ ತಿನ್ನಬಾರ್ದು ಯಾವುದು. ಹೇಳು ಪ್ರತಿ, ನಿಂಗೆ ಏನೇನು ಮಾಡ್ಕೊಡ್ಬೇಕು ಹೇಳಿ. ಇವತ್ತು ನಿನ್ನ ಬರ್ಡೇ ಪ್ರಯುಕ್ತ ನಿಂಗೆ ನೀನು ಕೇಳಿದ್ನೆಲ್ಲ ಮಾಡ್ಕೊಡ್ತೀನಿ. ಏನು ಮಾಡಿದ್ರು ತಿನ್ನಂಗಿಲ್ಲ ನಾನು. ಡಯಟ್ಸು ಯಾರಿಗೆ ಸಿಗ್ತಾರೆ ಇಂಥ ಅಕ್ಕ? ಏನ್ ಬೇಕು ಹೇಳೋ ಮಾಡ್ಕೊಡ್ತೀನಿ ಅಂದ್ರು ತಿನ್ನೋ ಯೋಗ್ಯ ಏನದು? ಅಯ್ಯೋ, ಯೋಗ ಇಲ್ಲ. ಹಿಂಗ ಆಗ್ಬಾರ್ದಿತ್ತು ಕಣ, ನನಗೆ ಬೇಜಾರಾಗ್ತದೆ. ಕಾಯಿ ಬೇಗ ಕಾಯಿ. ಅದನ್ನ ಐ ಮಾಡಿದ್ರೆ ಕಾಯತ್ತೆ ಬೇಗ. ಅದು ಹೈಯಲ್ಲೇ ಇರೋದು. ಐಯಲ್ಲಿಲ್ಲ, ಅದು ಮೀಡಿಯಂ ಹೈಯಲ್ಲೇ ಇರೋದು. ಇದನ್ನ ಮಾತಾಡೋದು ಕೆಳಗಡೆ ನಾನು ಮಣ್ಣು ಗಿಣ್ಣು ಎಲ್ಲ ಹಾಕ್ಬಿಟ್ಟವಳೆ. ಮಣ್ಣಲ್ಲ ಕಣೋ, ಕಸೂರಿ ಮೇಥಿ ಕಣೋ. ಯಾರೋ ಮಣ್ಣು ಹಾಕ್ತಾರೆ, ಅದು ಹಂಗೆ ಕಾಣಿಸ್ತಾ ಇದೀವಿ. ನೋಡಿ, ಬರ್ಡೇ ದಿನ ಕಷ್ಟಪಟ್ಟು ಬಿರಿಯಾನಿ ಮಾಡ್ಕೊಟ್ರೆ ಮಣ್ಣು ಹಾಕ್ಕೊಳೆ. ತಿನ್ಬೇಡ ನೀನು ಬಿರಿಯಾನಿ. ಹೆಂಗೆ ನಮಗೆ ಆಟ ತಿನ್ಬೇಡ ಅಂದ್ರೆ ಅದು ನಾನು ಆಗೋದೇ ಇಲ್ಲ ಅಂತ ಸುಟ್ಟಿ ಅನ್ಕೊನಿ. ಕಷ್ಟಪಟ್ಟು ಕೈಯಲ್ಲಿ ಕುಟ್ಟಿ ಹಾಕವ ಆಯ್ತು. ನಾನು ಪಟ್ಟಿರೋ ಕಷ್ಟ ಹೇಳ್ಬೇಕಲ್ಲ ನಿಂಗೋಸ್ಕರ. ನೀನೊಂದು ಬಿರಿಯಾನಿ ತಿನ್ನೋಕ್ಕೋಸ್ಕರ ಎಷ್ಟೊತ್ತಿಂದ ಕುಟ್ಟಿದ್ದೀನಿ ಇದನ್ನ ಗೊತ್ತಾ? ಇಷ್ಟೊಂದು ಕುಟ್ಟಿದ್ದೀನಲ್ವಾ, ಇನ್ನೊಂದು ಸ್ವಲ್ಪ. ಈ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದಾಗ ಒಂದು ಸ್ಮೆಲ್ ಬರುತ್ತಲ್ಲ, ಚಂದ ಅಲ್ಲ? ಅನ್ಬಿಟ್ಟು ಚಟ್ಟ ಅನ್ಬಿಡ್ಬೇಕು. ಬಿರಿಯಾನಿ ಕಡೆನೆ ಹೋಗಂಗಿಲ್ಲ. ಅವಾಗ ಆಗತ್ತೆ ಲೈಕ್ ಆಗತ್ತೆ. ಕರೆಕ್ಟ್. ಬಿರಿಯಾನಿಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಾರ್ದು. ಅದು ಬಿರಿಯಾನಿ ಮಾಡ್ತೀವಿ ನಾವು. ವೆಜಿಟೇರಿಯನ್ ಮಾತ್ರ ಹಾಕೋದು, ನಾನ್ ವೆಜಿಟೇರಿಯನ್ ಅದೆಲ್ಲ ಹಾಕ್ಬಾರ್ದು. ಬಿರಿಯಾನಿಗೆ ಎಲ್ಲ ಹಾಕ್ತಾರೆ. ನಾನ್ ವೆಜಿಟೇರಿಯನ್ ಅಂದ್ರೆ ಅದ್ರಲ್ಲಿ ಚಿಕನ್ ಮಾತ್ರ ಇರಬೇಕು. ಹಂಗಾರೆ ನಿಂಗೆ ಗೋಡಂಬಿ ದ್ರಾಕ್ಷಿ ಸಿಕ್ಕರೆ ನಾನು ತೆಗ್ದಾಕ್ಬಿಡು. ಹಾಗಂತ ನಾನು ನಿಂಗೆ ಚಿಕನ್ ಎಲ್ಲ ಕೊಡ. ನಾನು ಈ ಥರ ತುಂಬ ಅಡುಗೆಗಳು ಮಾಡಿದ್ದೀನಿ. ಅದನ್ನ ಹಾಕ್ಬೇಕು ಕಣೆ. ಅದು ಆಮೇಲೆ ಹಾಕೋದು. ಇದು ನಾವು ಹೊಸ ಥರ ಬಿರಿಯಾನಿ ಮಾಡ್ತಿದ್ದೀನಿ. ಅದು ಮರ್ತೋಯ್ತು ಹಂಗಾಗಿ. ನಿನಗಿಂತ ಚೆನ್ನಾಗಿ ನನಗೆ ಗೊತ್ತೇನಪ್ಪ. ಆ್ಯಕ್ಚುಲಿ ಅದು ನೋಡಿದ್ರೆ ಅದು ಸ್ವಲ್ಪ ಐಟಮ್ ಮರ್ತೋದ್ರೆ ಇವಾಗ ಹಾಕು, ಆಗತ್ತೆ. ಏನೇನು ಬೇಡ, ಫಸ್ಟ್ ಈರುಳ್ಳಿ ಚಂದ ಆಗಲಿ, ಆಮೇಲೆ ಅದು ಏನು ಹಾಕ್ಬೇಕು ಹೇಳಿ ನಾವು? ಇಲ್ಲಿಗೆ ತಾಗ್ಬೇಕದು. ಇಲ್ಲಿ ಉಪ್ಪು ಹಾಕ್ಬಿಡ್ಬೇಕು ಸ್ವಲ್ಪ. ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ಈರುಳ್ಳಿ ತುಂಬ ತಿಂತಿದ್ದೀನಿ, ಕೈ ಆಗಲೇ ಸುಟ್ಕೊಂಡಿದೆ ಒಂದು ಸೆಕೆಂಡು. ಈರುಳ್ಳಿ ಸ್ವಲ್ಪ ಫ್ರೈ ಗೋಲ್ಡನ್ ಬ್ರೌನ್ ಕಲರ್ ಬರಲಿ. ಆಮೇಲೆ ಮತ್ತೆ ಬಂದು ಅಲ್ಲಾಡಿಸ್ತೀನಿ. ಅಲ್ಲಿ ತನಕ ನೀನೊಂದು ಸ್ವಲ್ಪ ಅಲ್ಲಾಡಿಸ್ತೀರು ಪ್ಲೀಸ್. ನಮ್ಮ ಅಕ್ಕ ನನ್ನ ಬರ್ಡೇಗೆ ನನಗೆ ಬಿರಿಯಾನಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಟಿ ವಿ ನೋಡ್ತಾ ಕೂತವಳೆ.
ನೋಡಿ ಬರ್ಡೇ ದಿವಸ ಈ ಥರ ಸೈಕ್ ಮಾಡಿಬಿಡ್ಬಾರ್ದು. ಓಕೆ ಬಾಯಿಲಿ ಆಯಿತು ಅಲ್ಲಾಡಿಸ್ದೆ. ಬಾರೆ ಇದನ್ನೇನಾರು ನಾನು ಅಲ್ಲಾಡಿಸ್ತಿದ್ದೀನಿ ಅಂದರೆ ನೀನು 100% ಹಾಕಿದ್ಯಾ ಅಂತ ಅಲ್ಲ. ನಾನೇ ಕಷ್ಟಪಟ್ಟು ಮಾಡ್ಕೊಡ್ತೀನಿ ಗೈಸ್. 2 ನಿಮಿಷ 2 ಸೆಕೆಂಡ್ ಅಲ್ಲಾಡಕ್ ಬಿಟ್ಟಿಲ್ಲ. 100% ಹಾಕಿಲ್ಲ ಅಂತ 100%. ಆ್ಯಕ್ಚುಲಿ ಆಗಲೇ ಮರ್ತೋದೆ ಈಗ ಹಾಕ್ತಿದ್ದೀನಿ. ಅಯ್ಯೋ ಏನಾಯಿತು? ಏನಿಲ್ಲ ನೀನು ಅಲ್ಲೇ ಇರು. ಏನಾಯ್ತು ಹೇಳಿ, ಇವಾಗಲೇ ಎತ್ಬೋದು ಎತ್ತಂಗಿದ್ರೆ. ಪುದೀನ ಏನೂ ಹಂಗೆ ಮಾಡಿಲ್ಲ, ಎಲ್ಲ ಗಿಡ ಹಂಗೆ ಇರಲಿ, ಹಂಗೆ ಇರ್ಬೇಕು, ಹಂಗೆ ಇರಬೇಕು. ತುಂಬ ನೀಟಾಗಿ ಮಾಡೋಕೆ ಹೋದ್ರೆ ಚೆನ್ನಾಗಾಗಲ್ಲ. ಶುಂಠಿ ಪೇಸ್ಟ್ ಹಾಕ್ಬಿಟ್ರೆ ಸಾಕು, ಕೆಳಗಡೆ ಲವ್ವರ್ ರೇಂಜಿಗೆ ಅಂಟ್ಕೊಂಡ್ಬಿಡುತ್ತಲ್ಲ. ಖಾರ ಜಾಸ್ತಿ ಬೇಕಾ? ಮಾಡಿದ್ವಿ, ನಾನು ಖಾರ ಜಾಸ್ತಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊ. ಸೊ ಗಾಯ್ಸ್, ಇದು ಖಾರದ ಪುಡಿ. ಹೌದಾ? ಅಯ್ಯೋ ತಡಿಯೋ. ಇದರಲ್ಲಿ ಆ್ಯಕ್ಚುಲಿ ನಾನು ಕಪ್ಗಳು ಸ್ವಲ್ಪ ಕಮ್ಮಿ ಆಗೋಯ್ತು ಅಂತ ಕೆಳಗಡೆ ಅರಿಶಿನ ಪುಡಿ ಹಾಕ್ಬಿಟ್ಟು ಮೇಲ್ಗಡೆ ಧನಿಯಾ ಪುಡಿ ಹಾಕಿ. ಏನದು? ಅರಿಶಿನ ಪುಡಿ ಕಮ್ ಧನಿಯಾ ಪುಡಿ. ದಿಸ್ ಇಸ್ ಸೋ ಯೂನಿಕ್ ಗೊತ್ತಾ? ನೀನು ಎಲ್ಲರೂ ನೋಡಿದ್ದೆ ಧನಿಯಾ ಪುಡಿ ಸುಡಿಬೇಕಾದ್ರೆ ಅರಿಶಿನ ಪುಡಿ ಬೀಳೋದನ್ನ? ಅದಕ್ಕೆ ಹೇಳೋದು ಅಪರೂಪಕ್ಕೆ ಅಡುಗೆ ಮಾಡೋದು ಹಿಂಗೆ ಆಗೋದು ಅಂತ. ಅಲೋ, ನಾನು ತುಂಬ ಚೆನ್ನಾಗಿದೆ. ಮತ್ತೆ ನನ್ನ ಗಂಡನ ಕೇಳಿ ಪಾಪ ವಿಧಿ ಇಲ್ಲೇ ತಿಂತವ್ರೆ ಅನ್ಸತ್ತೆ, ಚೆನ್ನಾಗಿದೆ ಅನ್ಕೊಂಡು. ನೀನು ಮಾಡೋ ಅಡುಗೆ ಸೂಪರ್ ಆಗಿರುತ್ತೆ ಅಂತ ಅನ್ಕೊಂಡಿಲ್ಲ ನಾನು. ನಿಮ್ಮಮ್ಮ ಬಿಗ್ ಬಾಸ್ ನೋಡ್ತೈತೆ ಕಣೋ, ರಿಪೀಟಲ್ಲಿ ಕಷ್ಟ. ಅಮ್ಮ ಇನ್ನು ನೈಟ್ ನೋಡಿ, ನೈಟ್ ಇನ್ನೊಂದ್ಸತಿ ನೋಡಿ ಮತ್ತೆ ಬೆಳಗ್ಗೆ ನೋಡೋದೆ ಅನ್ಕೊ ಮಮ್ಮಿ. ನೋಡು ಏನು ಮಾಡ್ತೈತೆ. ಹೋಗಿ ನೀನೇ ನೋಡ ಅಲ್ಲಾಡಿಸಿ. ಮೆಸಿಲ್ ನೋಡಿರಿ ಮಮ್ಮ. ಅಮ್ಮ ಇದು ರಿಪೀಟ್ ಅಮ್ಮ, ಆಲ್ರೆಡಿ ಬಂದಿರೋದು. ಓ ಲಾಸ್ಟ್ ಮಿಸ್ ಮಾಡ್ಕೊತಿರೋದು ಪ್ರದೀಪ್. ಇಲ್ಲಿ ಅಶ್ವಿನಿ ಇಷ್ಟ ಅಂತೆ ಪ್ರದೀಪ್. ನಿಂಗೆ ಇಷ್ಟ? ಯಾರು ಕೇಳ್ತಾರ ಅವರು? ಕರೆಕ್ಟಾಗಿ ಒಂದು ಹೇಳು, ನಿಯತ್ತಾಗಿರ್ಬೇಕು ಹೇಳೋ ಒಂದು. ನನಗೆ ಸುದೀಪ್ ಇಷ್ಟ. ಯಾರು ಗೊತ್ತಾ ಕಂಟೆಸ್ಟೆಂಟ್ ಅಲ್ಲಿ ಇಲ್ಲಿ ಬರ್ಡೇ ಬಾಯ್ಗೆ ಕೆಲಸ ಮಾಡಿಸ್ತಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಪ್ರತಿ 1-2 ಪಾತ್ರೆ ಐತೆ, ಪಾತ್ರೆ ತೊಳೆದ್ಬಿಟ್ಟು ಬಟ್ಟೆ ಒಗೆದ್ಬಿಟ್ರೆ ಮುಗೀತು. ನಮ್ಮ ಬಾಯ್ಸ್ ಬರ್ತಾರೆ ಇವಾಗ ಹೋಗೋದೆ, ಅಷ್ಟೆಲ್ಲ ಸೀನೆ ಇಲ್ಲ. ಅಮ್ಮ ಸ್ಮೆಲ್ ಬರ್ತಿಲ್ವಾ ಮಮ್ಮಿ ಘಮ ಘಮ ಅಂತ? ಕೆಳಗಡೆ ಇರೋರು ಬರ್ತಾರೆ ಇವಾಗ ಮೇಲ್ಗಡೆಗೆ. ಗುಮ್ಮ ಗುಮ್ಮ ಅಂತ ಐತೆ. ವಿಡಿಯೋಲೆಲ್ಲ ಸ್ಮೆಲ್ ಮಾಡೋ ಯಾವ್ದಾದ್ರು ಒಂದು ಆಪ್ಷನ್ನು ನೆಕ್ಸ್ಟ್ ಆಯ್ತು ಅಂದರೆ, ಹಂಗೇನಾದ್ರು ಆಪ್ಷನ್ ಇತ್ತು ಅಂದರೆ ಎಲ್ಲರೂ ಸ್ಮೆಲ್ ಆಪ್ಷನ್ನ ಆಫ್ ಮಾಡಿಬಿಡ್ತಾರೆ. ಎಲ್ಲರಿಗೂ ಬಿರಿಯಾನಿ ವಾಸನೆ ಬರಲ್ಲ. ನಾನೀಗ ಮೊಸರು ಹಾಕಿದ್ದೀನಿ, ಚಿಕನ್ ಹಾಕಿದ್ದೀನಿ, ಎಲ್ಲ ಹಾಕಾಯ್ತಾ? ನನ್ನ ಬಟ್ಟೆಗೆ ಹಾಕಿ ಏನಾಗಲ್ಲ ಬಿಡು. ನಾನು ಅಕ್ಕಿ ಹಾಕಿದ್ದೀನಿ. ಅಕ್ಕಿನ ಸ್ವಲ್ಪ ಎಣ್ಣೆ ಅಂದರೆ ಅಕ್ಕಿ ಜೊತೆ ನೀರು ಹಾಕೋಕ್ಕಿಂತ ಮುಂಚೆ ನೀವು ಒಂಚೂರು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಕೆಲವೊಬ್ರು ಅಂದ್ಕೊತಾರೆ ಅಕ್ಕಿ ಪುಡಿ ಆಗುತ್ತೆ ಅಂತ, ಬಟ್ ಆ್ಯಕ್ಚುಲಿ ಅಕ್ಕಿ ಪುಡಿ ಆಗಲ್ಲ. ಸ್ವಲ್ಪ ಮಸಾಲೆ ಚೆನ್ನಾಗಿದಾಗುತ್ತೆ, ಬ್ಲೆಂಡ್ ಆಗುತ್ತೆ ಅಕ್ಕಿ ಜೊತೆ. ಈಗ ನಾವು ಬಿರಿಯಾನಿನ ತಿರುಗಿಸ್ಬೇಕಾದ್ರೆ ನೋಡಿಲ್ವಾ, ಮಸಾಲೆ ಎಲ್ಲ ಕೆಳಗೆ ಹೋಗುತ್ತಲ್ಲ, ಹಂಗಾಗಲ್ಲ. 2 ನಿಮಿಷ ನಾನು ಹಾಕಿರೋ ಮಸಾಲೆಗೆ ಅಕ್ಕಿನ ಬಿಡಬೇಕು. ಅಕ್ಕಿ ಮತ್ತು ಮಸಾಲೆ ಲವ್ ಮಾಡಬೇಕು. ಆಗ ನೆಕ್ಸ್ಟ್ ಬ್ರೇಕಪ್ ಮಾಡೋದಕ್ಕೆ ನೀರು ಹಾಕ್ಬೋದು ನಾವು. ಉಪ್ಪು ಹಾಕ್ದಾ? ಅಲ್ಲ ಹಾಕ್ಬೇಕು, ಅಲ್ಲ ಮೈನೇ ಅದು. ನಾವು ಹಾಸ್ಟೆಲಲ್ಲಿ ಹೆಂಗೆ ಮಾಡ್ತಾ ಇದ್ವಿ ಗೊತ್ತಾ ಮಕ್ಕಿ? ಸೈಕಾಗಿ ಮಾಡ್ತಾ ಇದ್ದೆ ಅನ್ಕೋ. ಹಾಕೇ ಇಲ್ಲ, ಬೇಕು ಅಲ್ಲ. ಇಲ್ಲ ನಾನು ಹಾಕಿದ್ದೀನಿ.
ಅದು ಆ ಉಪ್ಪು ಬೇರೆ, ಅದು ಸ್ವಲ್ಪ ಬೇಯ್ಲಿ ಅಂತ ಹೇಳಿ ಹಾಕಿರೋ ಉಪ್ಪದು, ಟೇಸ್ಟಿಗೆ ಹಾಕಿಲ್ಲ ಉಪ್ಪನ್ನ. ನೋಡಿ ಫ್ರೆಂಡ್ಸ್, ಯಾರು ಜಾಸ್ತಿ ಉಪ್ಪು ತಿನ್ಬೇಡಿ, ಬಿಕಾಸ್ ಬಿ ಪಿ ಎಲ್ಲ ಬರುತ್ತೆ. ಒಳ್ಳೆ ಉಪ್ಪು ತಿನ್ನಿ, ಅಯೋಡಿನ್ ಇಲ್ಲ ಅಂದರೆ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಕಾಪಿ ಪೇಸ್ಟ್. ಇದರೊಳಗಡೆ ಒಂದೆರಡು ನಿಂಬೆಹಣ್ಣು ಬೀಜ ಸಿಗ್ಬೋದು ನಿಂಗೆ ಬೈ ನೀ ಚಾನ್ಸ್. ಅಲ್ಲ, ಅಲ್ಲಿ ಯೆಲ್ಲೋ ಕಲರ್ ಇರೋ ತೊಗೊಳೋದು ಬಿಟ್ಟು ಗ್ರೀನ್ ಕಲರ್ ತೊಗೊಂಡಿದ್ಯಲ್ಲ ನೀನು. ಅದು ಹೆಂಗೆ ಗೊತ್ತಾ, ಟೇಸ್ಟ್ ಅದೆಲ್ಲ ನಿಂಗೆ ಗೊತ್ತಾಗಲ್ಲ. ನೀನಂತ ಹೇಳಿದೆ ತುಂಬ ಕ್ಲೀನಾಗಿ ಅಡುಗೆ ಮಾಡಬಾರ್ದು ಅಂತ. ಸೊ ನೋಡಿ, ಈಗ ನಿಂಬೆಹಣ್ಣು ಹಾಕಿದ್ದೀನಿ. ಆ್ಯಂಡ್ ಲಾಸ್ಟ್ ಉಪ್ಪನ್ನು ಮಾತ್ರ ಯಾಕೆ ಹಿಂಗೆ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಹಿಂಗೆ ಹಾಕ್ಬೋದಲ್ಲ. ಹಿಂಗೆ ಬಿರಿಯಾನಿ ಹೆಂಗೋ ಇರಲಿ, ಅವಾಗ ನಿನಗೂ ಹಂಗೆ ಹಿಂಗೆ ಕೊಡ್ತೀನಿ. ಹಿಂಗೆ ನಿಂಗೆ ಮಾಡ್ಕೊಡ್ತಿರೋದಲ್ದೆ ಮಗನೇ, ನೀನು ಅಂದಂಗೆ ಬೇರೆ ಅನ್ನಿಸ್ಕೋಬೇಕಾ? ಸ್ಪೂನ್ ಸ್ವಲ್ಪ ಕಾಯಿ. ಅಯ್ಯೋ ದೇವ್ರೇ, ಅದು ಟೇಸ್ಟ್ ಯಾರ್ ನೋಡು. ಈಗ ಹಂಗೆ ಹೋಗುತ್ತಾ ನೋಡು, ನೋಡಿ ಎಷ್ಟು ಬೇಗ ಹೋಯ್ತು ತುಪ್ಪ, ಎಷ್ಟು ಬೇಗ ಬಂತು. ಕರಗಿಸು ಒಂದೇ ಕಡೆ. ತುಂಬ ಕ್ಲೀನ್ ಇರಬಾರ್ದು ಗೈಸ್, ತಿನ್ನೋದಕ್ಕೆ ಟೇಸ್ಟ್ ಬರಲ್ಲ. ನನ್ನ ತಮ್ಮ ಹೇಳಿದಿನ ಚಾಚು ತಪ್ಪದೆ ಪಾಲಿಸ್ತಿದ್ದೀನಿ, ಆದರೆ ನನಗೆ ಇದ್ರದ್ದು ಮುಚ್ಚಳ ಎಲ್ಲಿದೆ ಅಂತ ಗೊತ್ತಿಲ್ಲ. ಗಾಯ್ಸ್, ಈಗ ನನ್ನ ಬಿರಿಯಾನಿ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಆಗಿದೆಯೋ, ಬಿರಿಯಾನಿ ಬೇರೆ ಏನಾದ್ರು ಆಗಿದೆಯೋ ಗೊತ್ತಿಲ್ಲ. ಅಮ್ಮ ನೋಡು, ಬಿರಿಯಾನಿನೇ ಆಗಿದೆ ಅಲ್ಲ. ಹಾಂ, ಪೀಸ್ ಎಲ್ಲ ಇದೆಯಾ? ಓಕೆ, ಕೆಳಗಡೆಯಿಂದ ತಿರುಗಿಸ್ಬೇಕು, ಮಸಾಲೆ ಇನ್ನೂ ಇದಾಗಿದೆ ಕೆಳಗಿಂದ. ಬಾತ್ ಮಾಡಿರೋದ ನೋಡ್ಮಮ್ಮಿ ಹೆಂಗಂತಾನೆ ಬಾತ್ ಮಾಡಿರೋದ ಅಂತ. ಅಲ್ಲ, ಇಷ್ಟೊಂದು ಪೀಸ್ ಕಾಣಿಸ್ಲಿಲ್ಲ ಅದಕ್ಕೆ. ಇಲ್ಲಿ ಪೀಸ್, ಅದನ್ನೇ ಹೇಳಿದ್ದು. ಪೀಸ್ ಇವಾಗ ಕಾಣಿಸ್ತು, ಅವಾಗಲೇ ಕಾಣಿಸಿರ್ಲಿಲ್ಲ. ನಾನೇನೋ ಬಾತ್ ಮಾಡಿದ್ದೇನು ಅಂದ್ಕೊಂಡೆ. ಆಮೇಲೆ ಹಾಕೊಂತೀನಿ ನಾನು. ಮೊಸರು ಬಜ್ಜಿ. ನಮ್ಮ ಅಕ್ಕ ಮೊಸರು ಬಜ್ಜೆಲ್ಲ ಮಾಡಿಬಿಟ್ಟವಳೆ ಗಣೇಶ್. ಅಲ್ಲಿ ನಾವು ರಸಗಿಂತ ಬೀಜಗಳನ್ನೇ ಬೀಳಿಸ್ತಾ ಇದ್ದೀವಿ. ಬೀಜ ಟೇಸ್ಟ್ ನೀನು ತಿನ್ಬೇಕಾದ್ರೆ ಅದು ಫೀಲ್ ಆಗುತ್ತೆ. ಒಕ್ಕೆ ನಿಂದ ಹಿಡ್ಕೊ. ಓಕೆ, ತಿನ್ನು. ಇಲ್ಲ, ಸುಡ್ತಾ ಇದ್ದೀರಾ ಒಂದು 5 ನಿಮಿಷ. ಯಾವ ಫೀಲ್ ಆಗ್ತಿದೆ ಅದನ್ನ ಹೇಳು. ಯಾವ ಫೀಲ್ ಅಂದರೆ ಯಾವ ಥರ ಹೇಳ್ಬೇಕು ನಾನು? ಅದು ಉಪ್ಪು, ಖಾರ, ಮಸಾಲೆ ಕರೆಕ್ಟ್ ಇದೆ. ಅವನು ತಿಂದು ಒಂದು 5 ನಿಮಿಷ ಆಗಲಿ, ಆಮೇಲೆ ನಾವು ತಿನ್ನೋಣ. ಹೀಗೆ ಅವನಿಗೆ ತಿಂದು ಲೂಸ್ ಮೋಷನ್ ಏನೂ ಇದ್ದಿಲ್ಲ ಅಂದರೆ ನಾವು ತಿನ್ಬೋದು. ಹಂಗ ನೀವು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದ? ಅಫ್ಕೋರ್ಸ್, ಇದು ಎಕ್ಸ್ಪೆರಿಮೆಂಟ್ ಫುಡ್ ಅಂತಲೇ ನಾನು ಫಸ್ಟೇ ಹೇಳಿರೋದು. ಶೋ ಪೀಸಾ ನಾನು? ನನ್ನ ತಮ್ಮ ಶೋ ಪೀಸಾಗಿ ಎಕ್ಸ್ಪೆರಿಮೆಂಟಲ್ ಪೀಸು, ಶೋ ಪೀಸು ಎಲ್ಲನೂ ಆಗೋನೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ? ಹೋಟೆಲಲ್ಲಿ ಸಿಗುತ್ತಲ್ಲ ಆ ಥರ ಆಗಿದೆಯಾ? ಓ, ನಿಂದೇನಾದ್ರು ತಿಂದ್ಬಿಟ್ರೆ 5 ಸ್ಟಾರ್ ಹೋಟ್ಲ್ ಅವ್ರು ಕರೀತಾರೆ ಇವಾಗ. ಅಲ್ಲ, ಅವರೆಲ್ಲ ಆಮೇಲೆ ನನ್ನ ಬಂದು ಮೈನ್ ಶೆಫ್ ಆಗಿ ಏನ್ಬಿಡ್ತಾರೆ. ಅದಕ್ಕೆ ನಾನು ಎಲ್ಲೂ ಮಾಡೋಕ್ಕೆ ಹೋಗ್ತಿಲ್ಲ. ಈಗ ಮತ್ತೆ ಶಾಪಿಂಗ್ ಬಂದಿದ್ದೀವಿ. ನಾನೀಗೊಂದು 2-3 ಶರ್ಟ್ ಕೊಟ್ಬಿಟ್ಟು ಬಂದಿದ್ದೀನಿ. ಗ್ಯಾಪಲ್ಲಿ ನನಗೂ ಏನಾದ್ರು ಒಂದು ನೋಡೋಣ ಅಂತ. ಜಸ್ಟ್ ವಾಚಿಂಗ್. ಎಷ್ಟು ವೆಯ್ಟಿಂಗ್ ಇಲ್ಲ ಅನ್ಸುತ್ತೆ, ಆ ಮಟ್ಟಿಗೆ ವೆಯ್ಟಿಂಗ್ ಇದೆ. ಕಾಯ್ತಿರೋದು ನೋಡಿ, ರೇಷನ್ ಅಂಗಡಿಲೂ ಕಾಯಲ್ಲ ಈ ನನ್ನ ಮಗ. ಎಲ್ಲ ಕಡೆಯೂ ಆ್ಯಕ್ಚುಲಿ ಈ ಥರ ಮಾಲ್ಗಳಲ್ಲಿ ಯಾವ್ದಾದ್ರು ಇಂಗ್ಲೀಷ್ ಹಾಡು ಹಾಕ್ತಾರೆ. ಇಲ್ಲಿ ನಮ್ಮ ಕನ್ನಡ ಹಾಡು ಕೇಳೋಕ್ಕೆ ಏನೋ ಒಂಥರ ಖುಷಿ ಆಗ್ತದೆ.
ಬೇರೆದಾಕೋ. ಡಲ್ ಕಾಣ್ತಿದೆ, ಬೇಡ. ಬೋರ್ ಹಿಡಿಸ್ಬಿಡ್ತೀನಿ ಇವತ್ತು ನನ್ನ ಮಗಂಗೆ. ಆ್ಯಂಡ್ ಲಾಸ್ಟ್ ಗೈಸ್, ಚೆನ್ನಾಗಿದೆ. ಲೂಸ್ ಅಂತ ಇಸ್ತಿದ್ಯಾ? ತುಂಬ ಲೂಸಾ? ಆ್ಯಕ್ಚುಲಿ ಚೆನ್ನಾಗಿದೆ. ನಿಂಗೆ ಅದು ಇಷ್ಟ ಆಯಿತು? ಈ ಗ್ರೇ ಒಂದು ಬಿಟ್ಟಿದ್ದೆಲ್ಲ ಇಷ್ಟ. ಹಾಂ, ಗ್ರೇ ಒಂಥರ ಸ್ವಲ್ಪ ಡಲ್ ಆಗಿದೆ. ಅದು ಈ ಪ್ಯಾಂಟು ಸೇಮ್. ಅದು ತೋರಿಸು. ಗ್ರೇ ಯಾಕೋ ಒಂಥರ, ಅದು ಮೋಸ್ಟ್ಲಿ ಪ್ಯಾಂಟು ಗ್ರೇ ಇರೋದಕ್ಕೆ ಅಂತ ಅನಿಸ್ತದೆ. ಅರೆ ಗ್ರೇ ನಂಗಂತೂ ಇಷ್ಟ ಆಗಿದೆ, ತುಂಬ ಡಲ್ ಕಾಣಿಸ್ತಿದೆ. ಬ್ಲ್ಯಾಕ್ ಚೆನ್ನಾಗಿದೆ. ಬ್ಲ್ಯಾಕು ಎಲ್ಲೋ ಸಕ್ಕತ್ತಾಗಿದೆ. ಇನ್ನು ಹುಡುಕ್ತಾನೆ ಗಾಯಸ್, ನನ್ನ ಜೋಬಿಗೆ ಕತ್ರಿ ಆಗ್ತಾನೆ ಇವತ್ತು. ಏನು ಹುಡುಕ್ತಿದ್ಯಾ? ಇದು ಏನು ಮಾಡ್ತಾರೆ ಗೊತ್ತಾ, ಹಿಂಗೆ ಎತ್ಕೊಳ್ತಾರಲ್ಲ, ನಂತರ ಹಿಂಗೆ ಸಿಗಿಸ್ಬಿಡುತ್ತೆ. ಇದು ಚೆನ್ನಾಗಿದೆ. ಅದೇ ತಾನೇ ಸೈಜ್ ಇದೆ ಅಂತ ನೋಡಿದಾಗಲೇ. ಇದಲ್ಲ 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 ಎಲ್ಲೋ ಅದು ಬೇಡ. ಅಂದ್ರು ಅದು ಸಕ್ಕತ್ತಾಗಿತ್ತು ಅನ್ಕೋ. ನಮ್ಮ ಬಾಸ್ ಹಾಕಿರತ್ತಾರ ಅವ್ರ ಬಾಸ್ ಹಾಕಿರೋದಲ್ಲ. ಇದು ಯಾಕಂದರೆ ಇದು ಮೀಡಿಯಮ್ ಹಾಕೊಂಡು ಟ್ರೈ ಮಾಡೋಣ. ಮೀಡಿಯಮ್ ಆಗಲ್ಲ ಕಣೋ, ಲೆಂತೇ ಬರಲ್ಲ ನಿಂಗೆ. ಇದು ಮೀಡಿಯಮ್ ಹಾಕಿ ಟ್ರೈ ಮಾಡೋಣ. ಇದನ್ನ ಇಟ್ಟೋಗು ಗ್ರೇನಾ. ಅಲ್ಲೇ ಇಡೋದಲ್ಲ. ಹುಡುಗಿರಿಗಿಂತ ಜಾಸ್ತಿ ಶಾಪಿಂಗ್ ಮಾಡ್ತಾನಲ್ಲ ಇವನು, ಅವನಿಂದಲೇ ಓಡಾಡೋದಾಗೋಯ್ತು ನನ್ನ ಕತೆ. ಗಾಯ್ಸ್, ಒಂದೇ ಒಂದು ಶರ್ಟ್ ಅಂತ ಬಂದ, ಇಲ್ಲಿ ನೋಡಿ ಇಲ್ಲಿ. ಇವಾಗ ಇನ್ನೊಂದಕ್ಕೆ ಹೋಗಿದ್ದಾನೆ. ಏನು ಹೇಳೋದು ಇವನಿಗೆ? ಚೆನ್ನಾಗಿದೆಯಾ? ಹೆಂಗಿದೆ ಗಾಯ್ಸ್? ಕತ್ರಿ ಹಾಕ್ಬಿಟ್ಟ ಗಾಯ್ಸ್, ಹಂಗು ಹಿಂಗು. ಇವಾಗ ಇನ್ನೊಂದು ಕಡೆಗಂತೆ. ನಡಿ ನಡಿ ನಡಿ, ನಿಮ್ಮದೇ ಬಜಾರು, ನಡೀರಿ. ವೈಟು ಒಗೆಯೋರು ಯಾರು? ನಿಮ್ಮ ಅಜ್ಜಿನ? ನಡಿ ಮರ್ಯಾದೆಯಿಂದ. ಮ್ಯಾಕ್ಸ್ ಚಿಂದಿ ಚಿತ್ರನ ಆಗೋಗೈತೆ. ಚೆನ್ನಾಗಿಲ್ಲ ವೈಟು, ಬಾ. ಇಲ್ಲ ಕಣು, ಚೆನ್ನಾಗಿರುತ್ತೆ. ಅಲ್ಲ, ನೀನು ಕೈ ಹಾಕೋದು ಯಾಕೋ ಚೆನ್ನಾಗಿಲ್ಲ ಅಷ್ಟೇ. ನಿಂದೆ ಹಂಗಾರೆ. ಎತ್ವು, ಇದೆಲ್ಲ ಶರ್ಟ್. ನಡಿ ನಡಿ, ಇದೆಲ್ಲ ಶರ್ಟ್ ಅಂತಾರೆ ಯಾರಾದರೂ. ನಡಿ. ಚೂರು ಚೆನ್ನಾಗಿ ಕಾಣಲ್ಲ ನಿಂಗೆ. ಜಾತ್ರೆ ಥರ ಐತೆ, ಬಾ. ಬೇಡ, ಜಾತ್ರೆ ಹಾಕೋಬಾರ್ದು. ಮಸ್ತಾಗಿದೆ ಅಂದಾಗಲೇ ಗೊತ್ತಾಯ್ತು. ಒಂಚೂರು ಚೆನ್ನಾಗಿಲ್ಲ. ಎರಡು ಕಾಲಿನೇ ಮಾಡಿಬಿಟ್ಟವ್ರು ಹೊಡ್ಕೊಂಡು. ತೋರ್ಸು. ಬೇಡ ಮಕ್ಕಿ, ನೋಡು, ನಾನು ಬೇಕು ಗೋಲ್ಡ್ನಿಂದ ಹಾಕೊಬೇಕು. ನಿನಗೆ ಯಾವ್ದು ಇದು ಸುಮ್ಮನೆ ಲೋಕಲ್ ಹಾಕೊಳ್ಳೋದು ಚೆನ್ನಾಗಿಲ್ಲ ಮಕ್ಕಿ, ಕಲೆಕ್ಷನ್ ಇಲ್ಲ. ಬಾ. ಶೇರ್, ಸಬ್ಸ್ಕ್ರೈಬ್